सकललोक नमस्कृतं च त्रैगुण्यवर्जितमचं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते यो विप्रलम्ब विपरीतमतिप्रभूतवादान् निरस्य भवितत्ववादम् सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना स्वस्त्यस्तु सतां ರಾಮಚಂದ್ರ ಅರಮನೆಗೆ ಮರಳಿದ್ದಾನೆ. ಬಹಳ ಸಂಭ್ರಮದಿಂದ ರಾಜ್ಯಭಾರವನ್ನ ನಡೆಸಿದ್ದಾನೆ. ಇಡೀ ರಾಮನ ಒಡೆತನದಲ್ಲಿ ಇದ್ದ ರಾಜ್ಯಭಾರ ಯಾವ ರೀತಿಯಾದ ಕಳಂಕವನ್ನೂ ಹೊಂದದೆ ಸುಖವಾಗಿ ಜೀವನವನ್ನು ನಡೆಸ್ತಾ ಇತ್ತು. ದೇವತೆಗಳು, ಗಂಧರ್ವರು, ಚಾರಣರು, ಅಪ್ಸರೆಯರು ತಮ್ಮ ಮಧುರವಾದ ನಡೆಯಿಂದ, ನುಡಿಯಿಂದ, ಗಾನದಿಂದ, ಕುಣಿತದಿಂದ ರಾಮನನ್ನ ಮನಸಾ ಮೆಚ್ಚಿಸಿದರು. ಇಂತಹ ರಾಮಚಂದ್ರ ಸುಮಾರು 13,000 ವರುಷಗಳ ಕಾಲ ಭೂಮಿಯನ್ನಾಳಿ ಸೀತೆಯಲ್ಲಿ ಲವ ಮತ್ತು ಕುಶ ಅನ್ನುವ ಇಂದ್ರ ಮತ್ತು ಅಗ್ನಿಯ ಅವತಾರ ರೂಪರಾದ ಇಬ್ಬರನ್ನ ಮಕ್ಕಳನ್ನಾಗಿ ಪಡೆದ. ಶತ್ರುಘ್ನನ ಮೂಲಕ ಲವಣಾಸುರನನ್ನ ಕೊಲ್ಲಿಸಿ ಮಧುರಾ ಪಟ್ಟಣವನ್ನ ಕಟ್ಟಿಸಿ ಮುಂದಿನ ಅವತಾರಕ್ಕೆ ನಾಂದಿ ಇಟ್ಟ. ಕೋಟಿತ್ರಯಂ ನಿಜಘಾನ ತಥಾಸುರಾಣಾಂ ಗಂಧರ್ವ ಜನ್ಮ ಭರತೇನ ಸತಾಂಚ ಧರ್ಮಂ ಸಂಶಿಕ್ಷಯನ್ನಯಜತ್ ಉತ್ತಮ ಕಲ್ಪಕೈಸ್ವಂ ಯಜ್ಞೈರ್ಭವಾಜಮುಖ ಸತ್ ಸಚಿವಾಶ್ಚ ಯತ್ರ. ಅನಂತರ ಗಂಧರ್ವ ಸಂಭವರಾದಂತಹ ಒಂದಿಷ್ಟು ಅಸುರರು, ಸುಮಾರು 3 ಕೋಟಿಯಷ್ಟು ಸಂಖ್ಯೆಯ ದುಷ್ಟರು, ರಾಕ್ಷಸರು ಭರತನಿಂದ ಯುದ್ಧದಲ್ಲಿ ಕೊಲೆಯಾದ್ರು, ಸತ್ತು ಹೋದ್ರು. ಸಜ್ಜನಿಕೆಯನ್ನ ಉಸಿರಾಗಿಸಿಕೊಂಡವರ ಧರ್ಮವನ್ನು ಉಳಿಸುವುದು, ಅವರಿಗೆ ಧರ್ಮದ ದಾರಿಯನ್ನ ತಿಳಿಸುವುದು, ಅದಕ್ಕಾಗಿ ಸರಿಯಾದ ಕಾರ್ಯವನ್ನ ಒದಗಿಸುವುದು ರಾಮಚಂದ್ರನಿಗೆ ಬಹಳ ಇಷ್ಟ ಇತ್ತು. ಹಾಗಾಗಿ ಅನೇಕ ಯಾಗಗಳ ಮೂಲಕ, ಯಜ್ಞಗಳ ಮೂಲಕ, ಬ್ರಹ್ಮಾದಿ ದೇವತೆಗಳ ಸದಸ್ಯರಾಗಿರುವಂತಹ ಯಜ್ಞಕಲ್ಪಗಳ ಮೂಲಕ ಪಾಠವನ್ನು ಕಲಿಸಿದ. ಯಾಗಗಳನ್ನು ನೆರವೇರಿಸುವುದರ ಮೂಲಕ ಧರ್ಮ ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು, ಅದರ ಹಿನ್ನೆಲೆ ಏನು ಅಂತ ಜನರಿಗೆ ತಿಳಿಸತೊಡಗಿದ. ಇದರ ನಂತರ ಒಂದು ವಿಚಿತ್ರವಾದ ಘಟನೆ ನಡೆದದ್ದು. ಅಥ ಶೂದ್ರ ತಪಶ್ಚರ್ಯಾ ನಿಹತಂ ವಿಪ್ರಪುತ್ರಕಂ ಉಜ್ಜೀವಯಾಮಾಸ ವಿಭುರ್ಹತ್ವಾ ತ್ವಂ ಶೂದ್ರ ತಾಪಸಂ ಜಂಘನಾಮಾಸುರಃ ಪೂರ್ವಂ ಗಿರಿಜಾವರದಾನತಃ ಬಭೂವ ಶೂದ್ರಃ ಕಲ್ಪಾಯುಃ ಸಲೋಕಕ್ಷಯ ಕಾಮ್ಯಯ. ನಮಗೆ ಪಾಠ ಆದ ರೀತಿಯಲ್ಲಿ ಚಿಂತನೆಗಳು ಬೆಳೀತಾ ಹೋಗ್ತವೆ. ಪಾಠದಲ್ಲಿ ಲೋಕದ ವಿಷಯಗಳನ್ನ ನಾವು ಕಲಿಯೋದು, ಚಿಕ್ಕ ಕುಟುಂಬ ಒಳ್ಳೆಯದು, ಜಾತಿ ವ್ಯವಸ್ಥೆ ಅಂತ ಅನ್ನೋದು ನಮ್ಮ ದೇಶದಲ್ಲಿ ತುಂಬಾ ಢಾಳಾಗಿತ್ತು. ಆದ್ರಿಂದಾಗಿ ನಮ್ಮ ತಲೆಯಲ್ಲಿ ಅದೇ ರೀತಿ ನಮ್ಮ ಹಿಂದಿನ ಪುರಾಣಗಳನ್ನು, ಇತಿಹಾಸಗಳನ್ನು ನೋಡುವ ಕಣ್ಣು ಬೆಳೆದಿರುತ್ತೆ. ಪಶ್ಚಿಮದ ಕನ್ನಡಕ ಹಾಕೊಂಡು ಪೂರ್ವದ ಇತಿಹಾಸವನ್ನ ಓದಿದ್ರೆ ಪೂರ್ವವೇ ಕಾಣುತ್ತೆ ಹೊರತು ಪಶ್ಚಿಮ ಸರಿಯಾಗಿ ಅರ್ಥ ಆಗೋದು ಸಾಧ್ಯವೇ ಇಲ್ಲ. ಅದೇ ರೀತಿ ಈ ಕಥೆಯ ಸಮಸ್ಯೆಯೂ ಅಷ್ಟೇ. ಶಂಭೂಕ ಅಂತ ಒಬ್ಬ ಶೂದ್ರ ತಪಸ್ವಿ ಇದ್ದ. ತಪಸ್ಸು ಶೂದ್ರರು ಮಾಡಬಾರದು ಅಂತಿದ್ದಿದ್ರೆ ಶಬರಿಯನ್ನ ರಾಮಚಂದ್ರ ತಪಸ್ ಮಾಡಿದ್ದಾಳೆ ಅನ್ನುವ ಕಾರಣಕ್ಕೆ ಉದ್ಧರಿಸಬಾರದಿತ್ತು. ಗುಹನನ್ನ ಅತ್ಯಂತ ಆತ್ಮೀಯವಾಗಿ ಮೀನುಗಾರನಾಗಿ, ಬೇಟೆಗಾರನಾಗಿ, ನಿಷಾದಾಧಿಪತಿಯಾಗಿದ್ರೂ ಕೂಡ ಆತನನ್ನ ಆಲಿಂಗಿಸಿಕೊಂಡು ನಿನ್ನ ಸಹಾಯ ನನಗೆ ಬೇಕಾದ್ರೆ ಕೇಳ್ತೇನೆ ಅಂತ ಹೇಳಬಾರದಿತ್ತು. ಅಥವಾ ಗುಹ ಯಾವ ರೀತಿ ನನ್ನ ಸಹಾಯ ಬೇಕು ಅಂತ ನೀನ್ ಯಾವಾಗ ಬೇಕಾದ್ರೂ ಹೇಳಿದ್ರು ನಾನು ಇರ್ತೇನೆ ಅಂತ ಅನ್ನುವ ಮಾತು ಪ್ರತಿಯಾಗಿ ಕಾಣುವುದು ಸಾಧ್ಯ ಇರ್ತಿರ್ಲಿಲ್ಲ. ಕೃಷ್ಣ
ತ್ರಿವಕ್ರೆಯ ಬದುಕನ್ನು ಉದ್ಧರಿಸಿದ, ವಿದುರನ ಮನೆಗೆ ಹೋಗಿ ಉಂಡ. ಇದೆಲ್ಲ ದೇವರಿಗೆ ಒಳ ಹೃದಯದಲ್ಲಿರುವ ಬೆಣ್ಣೆಯನ್ನ ಸ್ವೀಕರಿಸುವ ಹಾರ್ದ ಇದೆ ಎನ್ನುವುದನ್ನು ತಿಳಿಸುವುದಕ್ಕಾಗಿದೆ ಹೊರತು ಲೋಕದ ವ್ಯವಸ್ಥೆಯನ್ನೇ ಸರಿ ಅಂತ ಒಪ್ಪಿಕೊಳ್ಳುವುದಕ್ಕೋಸ್ಕರ ಅವನು ನಡೆಸಿದ ರೀತಿ ಅಲ್ಲ. ಆದ್ರಿಂದ ತಪಸ್ವಿ ಶೂದ್ರನಾಗಿದ್ದ ಅನ್ನೋದು ಸತ್ಯವೇ, ಆದ್ರೆ ಅವನು ಶೂದ್ರನಾಗಿದ್ದ ಅನ್ನುವ ಕಾರಣಕ್ಕಾಗಿ ಅವನ ತಪಸ್ಸನ್ನ ಭಂಗಗೊಳಿಸಿದ್ದಲ್ಲ. ಅದರ ರೂಪ ಮುಖ ಬೇರೆ ಇದೆ ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ಪುರಾಣಗಳು ಹೇಳುವುದನ್ನ ಸಂಗ್ರಹಿಸಿ ಇಲ್ಲಿ ಆಚಾರ್ಯರು ನಿರೂಪಿಸ್ತಾ ಇದ್ದಾರೆ. ಶೂದ್ರ ತಪಶ್ಚರ್ಯಾ ನಿಹತಂ ವಿಪ್ರಪುತ್ರಕಂ. ತಪಸ್ಸು ಒಳ್ಳೇದೋ ಕೆಟ್ಟದೋ? ತಪಸ್ಸು ಒಳ್ಳೇದು ಅಲ್ಲ, ಕೆಟ್ಟದೂ ಅಲ್ಲ. ಯಾಕೆಂದ್ರೆ ಒಳ್ಳೇದು ಅಂತ ಹೇಳಿದ್ರೆ ಹಿರಣ್ಯಕಶಿಪು ಯಾಕೆ ಹಾಗೆ ಮಾಡಿದ? ರಾವಣ ಯಾಕೆ ಲೋಕಕಂಟಕನಾದ? ಸಾವಿರಾರು ರಕ್ಕಸರು ಯಾಕೆ ಭಗವಂತನಿಗೆ ವಿರುದ್ಧವಾಗಿ ಲೋಕದ ನೀತಿಯನ್ನ ಮೀರಿ ಬೆಳೀಬೇಕು ಅಂತ ಪ್ರಯತ್ನ ಪಟ್ಟರು, ತಪಸ್ಸು ಮಾಡಿದವರು. ಹಾಗಾಗಿ ತಪಸ್ಸು ಅನ್ನೋದು ಒಳ್ಳೇದು ಕೆಟ್ಟದು ಅಂತಲ್ಲ, ತಪಸ್ಸಿನ ಉದ್ದೇಶ ಒಳ್ಳೇದು ಕೆಟ್ಟದು ಅನ್ನೋದನ್ನ ನಿರ್ಧರಿಸುತ್ತೆ. ಶಂಭೂಕನ ತಪಸ್ಸಿನಿಂದ ಒಬ್ಬ ಋತ್ವಿಜನ ಮಗ ಪ್ರಾಣ ತೆತ್ತ. ಆಗ ದೊರೆಯಾದ ರಾಮಚಂದ್ರ ಆ ಶೂದ್ರ ತಪಸ್ವಿಯನ್ನ ವಿಭುಹು ತಂ ಶೂದ್ರ ತಾಪಸಂ ಹತ್ವಾ ಆ ಮಗುವನ್ನ ಬದುಕಿಸಿದ. ಉಜ್ಜೀವಯಾಮಾಸ ವಿಪ್ರಪುತ್ರಕಂ. ಅವನನ್ನ ಕೊಂದ ಬಳಿಕ ಈ ಋತ್ವಿಜನ ಮಗ ಮತ್ತೆ ಎದ್ದು ಕೂತ. ಇಷ್ಟು ಮಾತ್ರ ಓದಿಕೊಂಡಾಗ ತುಂಬಾ ಸಂಕಟ ಆಗತ್ತೆ. ಇದೇನ್ ಸಂಬಂಧ? ಯಾರೋ ತಪಸ್ಸು ಮಾಡುದಕ್ಕೆ ಇನ್ಯಾರೋ ಸಾಯುದು, ಅವ್ರು ಬದುಕಬೇಕು ಅಂತಂದ್ರೆ ಇವನು ಮತ್ತೆ ಸಾಯ್ಬೇಕು. ಏನಿದು? ಒಂದು ರಾಮಚಂದ್ರನ ದೊರೆತನವನ್ನ ಇಲ್ಲಿಯ ತನಕ ಏನೆಲ್ಲ ಅದ್ಭುತ ಅಂತ ಅಂದುಕೊಂಡ್ರು, ಅದು ಎಲ್ಲದಕ್ಕೂ ಈ ಘಟನೆ ಹುಳಿ ಹಿಂಡಿದಂತೆ ಒಂದು ಕಣವನ್ನು ಹಾಲಾಗಿ ಉಳಿಸ್ಲಿಲ್ಲ ಅವನ ಬದುಕಿನ ಸಂತೋಷವನ್ನ. ಆಚಾರ್ಯರು ಮುಂದೆ ಹೇಳ್ತಾ, ಜಂಭ ಅನ್ನುವಂತ ಒಬ್ಬ ರಾಕ್ಷಸ ಇದ್ದ. ಜಂಘ ಅಂತ ಅವನ ಹೆಸರು. ಪೂರ್ವಂ ಗಿರಿಜಾವರದಾನತಃ. ತಪಸ್ಸು ಮಾಡಿದ್ದ ಹಿಂದೆ. ಆ ತಪಸ್ಸಿನ ಹಿಂದಿನ ಉದ್ದೇಶ ಇದ್ದದ್ದು ಲೋಕವನ್ನೆಲ್ಲ ಅವನು ಮುಗಿಸ್ಬೇಕು, ನಾಶ ಮಾಡಬೇಕು ಅಂತ ಬಯಸಿದ್ದ. ಗೌರಿಯ ವರದಿಂದಾಗಿ ಅವನು ಹುಟ್ಟಿದ್ದು. ಅಂದ್ರೆ ಆ ವರವನ್ನ ಪಡೆದು ಒಂದು ಕಲ್ಪದ ತನಕ, ಒಂದು ಕಲ್ಪ ಅಂತಂದ್ರೆ ಬಹಳ ದೀರ್ಘಕಾಲ, ಇವರೆಲ್ಲ ಚಿರಜೀವಿಗಳು ಒಂದು ಕಲ್ಪದ ತನಕ ಇರ್ತಾರಲ್ವಾ, ಆ ರೀತಿ ಒಂದು ಕಲ್ಪದ ತನಕ ಬದುಕ್ಬೇಕು ಅಂತ ವರವನ್ನ ಕೇಳಿದ. ಗೌರಿಯನ್ನ ಪ್ರಾರ್ಥಿಸಿ ಕೇಳಿದ ವರ, ಆದ್ರಿಂದಾಗಿ ಅವಳು ಅದಕ್ಕೆ ತಥಾಸ್ತು ಅಂತ ಹೇಳಿದ್ಲು. ಆದ್ರೆ ಇಷ್ಟು ಮಾಡಿದ್ರೆ ಏನು ಅಂತಿರ್ಲಿಲ್ಲ. ಜಗತ್ತನ್ನ ನಾಶ ಮಾಡಬೇಕು ಅಂತಾನೆ ಆತನ ಪ್ರಯತ್ನ ಇದ್ದಿದ್ರು, ಮುಂದೊಂದು ದಿವಸ ಸರಿಯಾದ ತಿಳುವಳಿಕೆಯಿಂದ ದಾರಿ ಸರಿ ಹೋಗಬಹುದು ಅಂತನ್ನುವ ನಿರೀಕ್ಷೆ ದೇವತೆಗಳಿಗೆ ಸರ್ವದಾ. ಎಷ್ಟೋ ಸರ್ತಿ ರಾಕ್ಷಸರಿಗೂ ದೇವತೆಗಳು ವರ ಕೊಡ್ತಾರೆ ಅಂತಂದ್ರೆ ಒಂದು ಆಸೆ, ಇವತ್ತಲ್ಲ ನಾಳೆ ಸರಿ ಹೋಗ್ಬಹುದು ಅಂತ. ಅದು ವರ್ಷಾನುಗಟ್ಲೆ, ಯುಗಗಟ್ಟಲೆ, ಕಲ್ಪಗಟ್ಟಲೆಯೂ ಹಾಗೆ ಮುಂದುವರೆದಿದೆ ಅಂತಂದಾಗ ಮತ್ತೆ ಅದಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಮುಂದೆ ಕಥೆ. ಈ ಅಸುರ ಇಷ್ಟೇ ಮಾಡಿದ್ದಾದ್ರೆ ಯಾರು ಏನು ಮಾಡ್ತಿರ್ಲಿಲ್ಲ. ಆ ತಿಳಿಗೇಡಿ ತಪಶ್ಚಕಾರ ದುರ್ಬುದ್ಧಿ ಇಚ್ಛನ್ ಮಾಹೇಶ್ವರಂ ಪದಂ ಅನನ್ಯವದ್ಯಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮ. ಆ ಅಸುರ ತಿಳಿಗೇಡಿ ಪಾರ್ವತಿ ಹತ್ರ ವರ ಪಡೆದದ್ದು ಕಲ್ಪದ ಕೊನೆಯ ತನಕ ನಾನು ಬದುಕಬೇಕು ಅಂತ. ಬದುಕಿದ್ದ ಅಷ್ಟು ಕಾಲವನ್ನ ನಾನು ರುದ್ರ ಪದವಿಯಲ್ಲಿ ಕಳಿಬೇಕು ಅಂತ ಅವನು ಮತ್ತೆ ತಪಸ್ಸು ಮಾಡಿದ. ರುದ್ರ ಪದವಿ ಅಂದ್ರೆ ಪಾರ್ವತಿಯ ಗಂಡ ಅಂತ. ತಾಯಿ ಹತ್ರನೇ ವರ ಪಡೆದು ತಾಯಿಯನ್ನೇ ಭೋಗಿಸುವ ಅಪೇಕ್ಷೆ ತೊಟ್ಟ ವರವನ್ನ ಯಾವ ಜಂಘಾಸುರ ಕೇಳಿದ್ನೋ, ಲೋಕದಲ್ಲಿ ತಪಸ್ಸು ಫಲಿಸುವುದು ಅಂತಂದಾಗ ಅದು ವಿಕೃತವಾಗಿ ಕಾಣಿಸುತ್ತೆ.
ದುಷ್ಟ ಉದ್ದೇಶ ಇದ್ದಾಗ ಎಷ್ಟೋ ಸರ್ತಿ ಲೋಕ ತಪಸ್ ಮಾಡುವಾಗ ಬೆಚ್ಚಗಾಯ್ತು, ಸುಡ್ಲಿಕ್ ಶುರುವಾಯ್ತು, ಅನರ್ಥ ಉಂಟಾಯ್ತು ಎಲ್ಲ ಕೇಳ್ತೇವೆ ನಾವು. ಆ ಅನರ್ಥ ಉಂಟಾಗುವುದು ಯಾಕೆ ಅಂದ್ರೆ ಅಲ್ಲಿಯ ತಪಸ್ಸಿನ ಹಿನ್ನೆಲೆ ಸ್ವಾರ್ಥ ಇರುತ್ತೆ, ಅನ್ಯಾಯ ಇರುತ್ತೆ. ಇದು ಅನ್ಯಾಯದ ಒಂದು ಪ್ರತೀಕ ಅಷ್ಟೇ. ತಪಸ್ಸಿನ ಉದ್ದೇಶ ಇದ್ದದ್ದು ರುದ್ರ ಪದವಿಯಲ್ಲಿ ಕುಳಿತು ತಾನು ಲೋಕದ ಮಾತೆಯಾಗಿ ಪ್ರಪಂಚವನ್ನ ನಿರ್ಮಿಸಿದ ಆತನ ಹೆಂಡತಿಯನ್ನೇ ಉಪಯೋಗಿಸಿಕೊಳ್ಳುವ ಸ್ಥಾನವನ್ನ ಬಯಸಿ ತುಂಬಾ ತಪಸ್ಸಿನ ಬಗ್ಗೆ ಭಯ ಆಗ್ಬೇಕು ಆ ರೀತಿ ವರ್ತಿಸಿದ. ಹೊಲಸನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಮೇಲೆ ಸುಂದರವಾದ ರೂಪವನ್ನ ತೊಟ್ಟಿದ್ರು ಕೂಡ ಬಹಳ ಹೊತ್ತು ಹೊಟ್ಟೆ ತಡಿಯಲ್ಲ, ಹೊರಗ್ ಬೀಳ್ಲೇಬೇಕು. ಬಿದ್ದದ್ದು ಹೀಗೆ ಗೊತ್ತಾಯಿತು. ರಾಮಚಂದ್ರ ಇನ್ಯಾರಿಗೂ ಕೊಲ್ಲಿಕ್ಕಾಗದ ಹಾಗೆ ನನ್ನನ್ನ ಬದುಕಿಸಿಕೊಡುವಂತ ವರ ಕೇಳಿದ್ದ ಅನ್ನುವ ಕಾರಣದಿಂದ ನಾರಾಯಣ ಸ್ವತಃ ರಾಮಚಂದ್ರ ಸ್ವತಃ ಅನನ್ಯವಧ್ಯಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮ, ಅವನನ್ನು ಕೊಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ, ಲೋಕದಲ್ಲಿ ಸಾಮಾನ್ಯ ಜನ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬರಬಾರದು ಅಂತ ಯೋಚನೆ ಮಾಡಿ ಯಾರಿಗಾದ್ರೂ ತಪಸ್ ಮಾಡುವಾಗ ಈ ರೀತಿಯಾದ ಬಯಕೆಗೆ ಇವರೊಬ್ಬ ಈಗಾಗಿದ್ರೆ ಇಂಥವ್ರು ಸತ್ರ ಅಂತ ನಾನು ಗೌರಿ ಬೀಜವನ್ನ ನೆಟ್ಟು ಇನ್ನಷ್ಟು ಗೌರಿಯನ್ನ ಸೃಷ್ಟಿಸ್ತೇನೆ ಅಂತ ಇನ್ನಷ್ಟು ಶಂಭೂಕಗಳನ್ನ ಸೃಷ್ಟಿ ಮಾಡ್ತಿದ್ರು ಏನು. ಇವತ್ತಿಗೂ ಅಂತ ಕಥೆಗಳನ್ನೇ ಹೇಳ್ಕೊಂಡು ನಾಟಕಗಳನ್ನ ಬರ್ಕೊಂಡು ಅತ್ಯಂತ ಖಾರವಾದ ಸಂಗತಿಗಳನ್ನ ಒಳಗಿನ ನಂಜನ್ನ ಕಾರುವುದನ್ನ ನಾವು ನೋಡುತ್ತೇವೆ. ರಾಮಚಂದ್ರ ಮಾಡಿದ ಉದ್ದೇಶ ಏನು ಅಂತ ಗೊತ್ತಾದ್ರೆ ಇದು ರಾಮಾಯಣದಲ್ಲೂ ಸೂಕ್ಷ್ಮವಾಗಿ ಬಂದಿದೆ. ವರ ಪಡೆದವರ ವಿರುದ್ಧವೇ ಕತ್ತಿ ಮಸಿಯುವಂತಹ ಕೆಲಸದಲ್ಲಿ ತೊಡಗಿದ ಆತನ ತಪಸ್ಸಿನಲ್ಲಿರುವ ಹುಳುಕನ್ನ ಗಮನಿಸಿದ ರಾಮಚಂದ್ರ ಆತನ ತಲೆಯನ್ನ ಖಡ್ಗದಿಂದ ಕತ್ತರಿಸಿ ತೆಗೆದು ಉಳಿಸಲೇಬೇಕಾದ ದೇಶಕ್ಕೆ ಕ್ಷೇಮವನ್ನೇ ಒದಗಿಸುವುದು ರಾಜ ಅನ್ನುವವನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಈ ಕೆಲಸದಲ್ಲಿ ಕೈ ಹಾಕ್ಲೇಬೇಕಾಯಿತು. ಕಾರಣ ಇಲ್ಲದೆ ಶಿಕ್ಷಿಸುವವನಲ್ಲ, ಕಾರಣ ಇದ್ದಾಗ ತನ್ನವರನ್ನೂ ಬಿಡುವುದಿಲ್ಲ. ಇದು ಮುಂದೆ ಲಕ್ಷ್ಮಣನಿಗೂ ಆತ ಶಿಕ್ಷೆಯನ್ನು ವಿಧಿಸುವ ಹೊತ್ತಿಗೆ ಗೊತ್ತಾಗುವ ಸಂಗತಿ. ರಾಜನ ಸ್ಥಾನದಲ್ಲಿ ನಿಂತಾಗ ಪ್ರಜೆಗಳು ಮುಖ್ಯ ಆಗ್ತಾರೆ ಹೊರತು ಸಂಬಂಧಗಳು ಮುಖ್ಯ ಆಗುವುದಿಲ್ಲ. ಇದು ರಾಮನ ಕಾನ್ಸೆಪ್ಟು, ರಾವಣನ ಕಾನ್ಸೆಪ್ಟ್ ಅಲ್ಲ. ಹಾಗಾಗಿ ಇವತ್ತಿನ ರಾವಣನ ತಲೆಗಳನ್ನೇ ಒಳಗಿನಿಂದ ಕಾಣದಂತೆ ಹೊತ್ತ ರಾಜಕೀಯ ದುರ್ಬುದ್ಧಿಗಳ ನಡುವೆ ಈ ರಾಮನ ನಡೆ ವಿಚಿತ್ರ ಅಂತ ಅನ್ನಿಸಿದ್ರೆ ಅದು ಆಶ್ಚರ್ಯ ಏನಲ್ಲ. ಶ್ವೇತದತ್ತಾಂ ತಥಾ ಮಾಲಾಂ ಅಗಸ್ತ್ಯಾದಾಪರಾಘವಃ ಅನನ್ನ ಯಜ್ಞ ಕೃಚ್ಛ್ವೇತೋ ರಾಜಾ ಕ್ಷುದ್ವಿನಿ ವಿವರ್ತನಂ. ರಾಮಚಂದ್ರ ಮುಂದೆ ಶ್ವೇತ ಅಂತ ಒಬ್ಬ ರಾಜ ಇದ್ದ. ಅವನು ಅಗಸ್ತ್ಯರ ಹತ್ತಿರ ಇದನ್ನ ರಾಮಚಂದ್ರನಿಗೆ ಕೊಡಬೇಕು ಅಂತ ಕೇಳಿಕೊಂಡು ಅಗಸ್ತ್ಯರಿಂದ ರಾಮಚಂದ್ರನಿಗೆ ಇದು ಕೊಡಬೇಕು ಅಂತ ಕೇಳಿ ಪಡೆದಿದ್ದ. ಅಗಸ್ತ್ಯಾತ್ ಆಪ ರಾಘವ ಮಾಲಾಂ, ಅಗಸ್ತ್ಯರಿಂದ ಆ ಮಾಲೆಯನ್ನ ಪಡೆದಿದ್ದ. ಅನ್ನದಾನವಿಲ್ಲದೆ ಹಿಂದೆ ಯಾಗ ಮಾಡಿದ್ದರ ಫಲವಾಗಿ ಎಷ್ಟು ತಿಂದ್ರೂ ಹೊಟ್ಟೆ ಹಸಿಯುವುದು ತಣಿಲೇ ಇಲ್ಲ ಅನ್ನುವ ಒಂದು ದೋಷಕ್ಕೆ ಒಳಗಾಗಿದ್ದ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಹಸಿವು ತಾಳ್ಲಿಕ್ಕಾಗದು ತನ್ನ ಮಾಂಸವನ್ನೇ ಕಿತ್ತು ತಾನು ತಿನ್ನುವಂತಹ ಒಂದು ದುಸ್ಥಿತಿ ಆತನಿಗೆ ಒದಗಿ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನ ಮಾಡಬೇಕು ಅಂತ ನಿಯಮ. ಯಾವತ್ತೂ ಕೂಡ ಮನೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡುವುದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮನೆಯಲ್ಲಿ ಅನ್ನದಾನ ಆಗುತ್ತೆ ಅಂತ. ಎಷ್ಟು ಪ್ರೀತಿಯಿಂದ ಕರೆದು ಬಂಧುಗಳನ್ನ ಬಾಂಧವರನ್ನ ಅತಿಥಿಗಳನ್ನ ಕರೆದು ಅನ್ನದಾನ ಮಾಡುತ್ತಾನೋ ಅಷ್ಟು ಅವನ ಬದುಕಿನ ಮುಂದೆ ಯಾವತ್ತೂ ಕೂಡ ಅನ್ನ ಇಲ್ಲ ಅನ್ನುವ ಕಷ್ಟದ ಪರಿಸ್ಥಿತಿ ಬರುವುದಿಲ್ಲ. ಯಾಕೆಂದ್ರೆ ನಮಗೆ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಕಷ್ಟ ಆಗುತ್ತೆ, ಮನೆಯಲ್ಲಿ ಸಾರಿಸುವುದು ಕಷ್ಟ ಆಗುತ್ತೆ, ಬಂದವರೆಲ್ಲ ಎಷ್ಟು ಜನ ಇರ್ತಾರೋ ಏನೇನೋ ಕೇಳ್ತಾರೆ, ಇದೆಲ್ಲ ಯೋಚಿಸಿ ನಾವು ಕೈ ತೊಳ್ಕೊಂಡ್ ಬಿಡ್ತೇವೆ, ಬೇಡ ಎಲ್ಲಾದ್ರೂ ಊಟ ಕೊಟ್ಬಿಡೋಣ ಅಂತ.
ನಮಗೂ ಆತ್ಮೀಯತೆಯಿಂದ ಎಲ್ಲೋ ಒಂದು ಸರಿಯಾದ ನೆಲೆಯಲ್ಲಿ ಊಟ ಮಾಡ್ಬೇಕು ಅಂತ ಬಯಸಿದಾಗ್ಲೂ ನಮ್ಗೆ ಉತ್ತರವಾಗಿ ಸಿಗುವಂತದ್ದು ನಿಮಗೋಸ್ಕರ ಊಟ ಬರಸಿದ್ದಿದೆ, ಎಲ್ಲಿಯಾದ್ರೂ ಹೋಗಿ ಊಟ ಮಾಡಿ ಅಂತ. ಶ್ವೇತನಿಗೆ ಯಾಗದ ಬಗ್ಗೆ ತುಂಬಾ ಹುಚ್ಚಿತ್ತು, ಪುಣ್ಯ ಬರಬೇಕು ಅಂತ. ಆದ್ರೆ ಬಂದವರಿಗೆ ಹೊಟ್ಟೆ ತುಂಬಾ ಹಾಕಬೇಕು, ಅದರಲ್ಲಿ ಕಂಜೂಸ್ತನ ಮಾಡಬಾರದು ಅನ್ನೋದು ನೆನಪಾಗ್ಲಿಲ್ಲ. ಆದ್ರಿಂದಾಗಿ ಹಸಿವು ತಣಿಲಿಲ್ಲ. ಯಾವತ್ತೂ ಬಂದವರಿಗೆ ಅರಹೊಟ್ಟೆ ಹಾಕುವುದಾಗ್ಲೂ ಮಾಡಬಾರ್ದು. ನಮ್ಗೇನು ಅಂದ್ರೆ ಕರೆದ ಜನ ಜಾಸ್ತಿ ಆಗ್ಬೇಕು, ಪುಣ್ಯ ಜಾಸ್ತಿ ಬರಬೇಕು. ಕರೆಯುವುದು ಇಬ್ಬರನ್ನೇ ಕರೀರಿ, ಹೊಟ್ಟೆ ತುಂಬಾ ಹಾಕಿ ಕರೀರಿ. ಅನ್ನದಲ್ಲಿ ಯಾವತ್ತೂ ಕೂಡ ಸಂಕೋಚ ಮಾಡಬಾರದು. ಅನ್ನದ ವಿಷಯದಲ್ಲಿ ಯಾವತ್ತೂ ಕೂಡ ದಾರಿದ್ರ್ಯ ಪ್ರದರ್ಶನ ಮಾಡಬಾರದು ಅಂತ ಅನ್ನೋದನ್ನ ಶ್ವೇತನ ಮೂಲಕ ಕಥೆಯಲ್ಲಿ ತೋರಿಸಿ ಅಗಸ್ತ್ಯರಿಂದ ಪಡೆದ ಮಾಲೆಯನ್ನ ರಾಮಚಂದ್ರನಿಗೆ ತಂದು ಒಪ್ಪಿಸುದ. ಅದರ ಪರಿಹಾರಕ್ಕಾಗಿ ಬ್ರಹ್ಮದೇವರೇ ಹೇಳಿದಂತೆ ಈ ಮಾಲೆಯನ್ನ ರಾಮಚಂದ್ರನಿಗೆ ತಲುಪಿಸ್ಲಿಕ್ಕೋಸ್ಕರ ರಾಮಚಂದ್ರನಿಗೆ ಕೊಟ್ಟ. ಅಂದ್ರೆ ನಾನು ಚೂರು ಆಚೆ ಈಚೆ ಹೇಳಿದೆ, ಅಲ್ಲಿ ವಾಕ್ಯ ಹೀಗಿದೆ: ಶ್ವೇತನಿಂದ ಕೊಡಲ್ಪಟ್ಟಂತಹ ಮಾಲೆಯನ್ನ ಅಗಸ್ತ್ಯರು ರಾಮಚಂದ್ರನಿಗೆ ನೀಡಿದ್ರು. ಹೀಗೆ ಅಂತ ಹಿಂದೆ ಚತುರ್ಮುಖನೇ ಶ್ವೇತನಿಗೆ ಕೊಟ್ಟು ಇದನ್ನ ಅಗಸ್ತ್ಯರಿಂದ ರಾಮನಿಗೆ ಮುಟ್ಟಿಸು ಅಂತ ಹೇಳಿದ್ರು. ಹಾಗೆ ರಾಮನಿಗೆ ಮಾಲೆಯನ್ನು ಒಪ್ಪಿಸಿದ ನಂತರ ತನ್ನ ಕ್ಷುನ್ನಿವರ್ತನಂ, ಹಸಿವಿನ ರೋಗವನ್ನ ಕಳ್ಕೊಂಡ. ಎಷ್ಟೋ ಸರ್ತಿ ತಿನ್ನುವುದಿಲ್ಲ ಅಂತನ್ನುವುದಕ್ಕೂ ನಾವು ಅಳುತ್ತೇವೆ, ಬರೀ ತಿಂತಾನೆ ಅಂತಾನೂ ಅಳುತ್ತೇವೆ. ಎರಡೂ ಕೂಡ ಒಂದೊಂದ್ ತರ ಸಮಸ್ಯೆನೆ. ಇದ್ರೂ ತಿನ್ಲಿಕ್ಕಾಗುದಿಲ್ಲ ಅಂತನ್ನೋದು ನಾವು ಹಿಂದೆ ಕೈ ಎತ್ತಿ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಸುಖವನ್ನು ಅನುಭವಿಸ್ಲಿಕ್ಕಾಗದೇ ಇರುವುದು, ಅಥವಾ ಕೈ ಎತ್ತಿ ಕೊಡದೇ ಇರುವುದರ ದುರುದ್ದೇಶ ಸ್ವಾರ್ಥ ಇದ್ದಾಗ ತಿನ್ಲಿಕ್ ನಮಗೇ ಸಿಗದಂತ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಕುರುವನ್ ಸ್ವಮಾಂಸೈಹಿ ಧಾತ್ರೋಕ್ತೋ ಮಾಲಾಂ ರಾಮಾರ್ಥಮರ್ಪಯತ್ ಅಗಸ್ತ್ಯಾಯನ ಸಾಕ್ಷಾತ್ತು ರಾಮೇ ದದ್ಯಾತ್ ಅಯಂ ನೃಪಃ. ಅವನಿಗೆ ಮಾಲೆಯನ್ನು ಕೊಡುವಾಗ ಚತುರ್ಮುಖ ಹೀಗೆ ಯೋಚಿಸಿದ್ದ: ಅಗಸ್ತ್ಯಾಯ ನ ಸಾಕ್ಷಾತ್ತು ರಾಮೇ ದದ್ಯಾದಯಂ ನೃಪಃ. ಅಗಸ್ತ್ಯರಿಂದ ರಾಮನಿಗೆ ಮುಟ್ಟಿದ್ರೆ ಸಾಕು ಅಂತ ಅಗಸ್ತ್ಯರಿಗೆ ಕೊಟ್ಟು ರಾಮಚಂದ್ರನಿಗೆ ಕೊಡು ಅಂತ ಹೇಳಿದ್ದ. ಸ್ವಮಾಂಸೈಹಿ ಧಾತ್ರೋಕ್ತಃ, ತನ್ನ ಮಾಂಸವನ್ನ ತಾನೇ ಕಿತ್ತು ತಿನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದವನು ಅದರ ಪರಿಹಾರಕ್ಕೋಸ್ಕರ ಚತುರ್ಮುಖನ ಆಣತಿಯಂತೆ ಈ ಮಾಲೆಯನ್ನ ರಾಮಚಂದ್ರನಿಗೆ ತಲುಪಿಸುವುದಕ್ಕೋಸ್ಕರ ಅಗಸ್ತ್ಯನಿಗೆ ಒಪ್ಪಿಸಿದ್ದ. ಅಗಸ್ತ್ಯರು ಆ ಮಾಲೆಯನ್ನ ರಾಮಚಂದ್ರನಿಗೆ ಒಪ್ಪಿಸಿದ್ರು. ಯಾಕೆ ಹೀಗೆ? ಶ್ವೇತನೇ ನೇರ ರಾಮಚಂದ್ರನಿಗೆ ಒಪ್ಪಿಸಬಹುದಿತ್ತಲ್ವಾ? ಅಗಸ್ತ್ಯರಿಗೆ ಕೈಗೆ ಕೊಟ್ಟು ಯಾಕೆ ಕೊಡಬೇಕಿತ್ತು ಅನ್ನುವ ಒಂದು ಸಂಗತಿಯನ್ನ ಹೇಳುವ ಮೂಲಕ ನಮಗೊಂದು ಪಾಠ ಹೇಳುತ್ತಾರೆ. ಇದನ್ನ ದೇವ್ರ ಡಬ್ಬಿಗೆ ಹಾಕ್ಬಿಡು, ಈ ಮಾಲೆಯನ್ನ ದೇವರಿಗೆ ಒಪ್ಪಿಸ್ಬಿಡು. ಯಾರದ್ದೋ ಇನ್ನೊಬ್ಬರ ಕೈಯಲ್ಲಿ ದೇವರಿಗೇನೋ ಮುಟ್ಟಿಸ್ಬೇಕಾದನ್ನ ನಾವು ಮುಟ್ಟಿಸುವ ಕೆಲಸ ಮಾಡ್ತೇವಲ್ವಾ, ಅದರಿಂದ ಆಗುವ ಫಲ ವ್ಯತ್ಯಾಸ ಏನು ಅನ್ನೋದನ್ನ ತಿಳಿಸುವಂತೆ ಇವನು ಬಯಸಿದ್ದು ಕೇವಲ ಹಸಿವಿನ ತಣಿವು ಮಾತ್ರ. ಅದರಿಂದಾಗ ಅವನಿಗೆ ಚಿಕ್ಕ ಫಲ ಸಿಗ್ಬೇಕು ಅಂದ್ರೆ ನೇರವಾಗಿ ಅವನು ಅದನ್ನ ಭಗವಂತನಿಗೆ ಮುಟ್ಟಿಸುವಂತ ಆಗ್ಬಾರ್ದು. ಯಾರು ನೇರ ಮುಟ್ಟಿಸ್ತಾನೋ ಅವನಿಗೆ ಹೆಚ್ಚು ಫಲ. ಯಾರು ಒಳ್ಳೆ ಕೆಲಸದಲ್ಲಾಗುವಾಗ ಒಳಗಿನಿಂದ ನಿಂತು ಮಾಡಿಸೋನಿಗೆ ಕಮ್ಮಿ ಫಲ, ಕೆಟ್ಟ ಕೆಲಸ ಆಗುವಾಗ ಪ್ರೇರೇಪಿಸೋನಿಗೆ ಹೆಚ್ಚು ಫಲ, ಕೆಟ್ಟ ಫಲ. ಯಾಕೆಂದ್ರೆ ಕೆಟ್ಟದಾಗಿದ್ದಕ್ಕೆ ಮೂಲ ಅವನೇ. ಆದ್ರಿಂದಾಗಿ
ಒಳ್ಳೇದಾಗುವುದಕ್ಕೆ ಮೂಲ ಅಂದ್ರೆ ಇವನು ಒಳ್ಳೆ ಫಲ ಪಡಿಬಹುದಿತ್ತು ನೇರ, ಅದು ಬಿಟ್ಟು ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿದ್ದಾಗಿ ಒಳ್ಳೆ ಕೆಲಸದ ಎಲ್ಲ ಕಡೆಯಲ್ಲೂ ನೇರವಾಗಿರ್ಬೇಕು. ಆದ್ರಿಂದಾಗಿ ಆ ಕೆಟ್ಟ ಕೆಲಸವನ್ನ ಮಾಡಿದವನಿಗೆ ಪ್ರೇರಣೆ ಮಾಡಿದವನಾದ್ರಿಂದಾಗಿ ಅವನಿಗೆ ಯಾರು ಮಾಡ್ತಾನೋ ಅವನು ಇನ್ನೊಬ್ಬನ ಪ್ರೇರಣೆ ಇದ್ದದ್ರಿಂದ ಮಾಡಿದ ಅನ್ನುವ ಕಾರಣಕ್ಕಾಗಿ ಅವನಿಗೆ ಕಮ್ಮಿ ಫಲ. ಆದ್ರೆ ಒಳ್ಳೆ ಫಲದಲ್ಲಿ ತೊಡಗುವಿಕೆ ಅನ್ನೋದು ಹೆಚ್ಚು ಇರಬೇಕು, ಕೆಟ್ಟದ್ರಲ್ಲಿ ತೊಡಗಬಾರದು ಅನ್ನೋದು, ತೊಡಗಲೂಬಾರದು ತೊಡಗಿಸ್ಲೂಬಾರದು ಅನ್ನೋದನ್ನ ಸೂಚಿಸುವುದಕ್ಕೋಸ್ಕರ ಪ್ರೇರೇಪಿಸಿದವನಿಗೆ ಹೆಚ್ಚು ಕೆಟ್ಟ ಫಲ. ಇಲ್ಲಿ ಭಗವಂತನ ನೇರ ಸಂಪರ್ಕದಿಂದ ಅವನಿಗೆ ಮಾಲೆ ಕೊಡುವಾಗ ಹೆಚ್ಚು ಫಲ ಆದೀತು ಅಂತ ಯೋಚಿಸಿ ರಾಮಚಂದ್ರನ ಕೈಗೆ ನೇರವಾಗಿ ಅವನ ಕೈಯಿಂದ ಒಪ್ಪಿಸದೆ ಅಗಸ್ತ್ಯರ ಕೈಯಿಂದ ಒಪ್ಪಿಸಿದ್ರೆ ಸಾಕು ಅಂತ ಭಗವಂತನ ನೇರ ಸಂಪರ್ಕದಿಂದ ಸಿಗುವ ಫಲ ಇವನು ಪಡೆಯುವ ಅರ್ಹತೆಯನ್ನು ಹೊಂದಿಲ್ಲ, ಆದ್ರಿಂದಾಗಿ ಹಸಿವು ಮಾತ್ರ ತಣಿದ್ರೆ ಸಾಕು ಅನ್ನುವ ಕಾರಣಕ್ಕಾಗಿ ಅಗಸ್ತ್ಯರಿಂದ ದೇವರಿಗೆ ಕೊಡಿಸಿದ ಮಾಲೆಯನ್ನ. ನೇರ ರಾಮಚಂದ್ರನಿಗೆ ಕೊಡಬಾರದು, ಯಾಕೆಂದ್ರೆ ಇವನು ಕೇಳ್ತಾ ಇರುವುದು ನನ್ನ ಹತ್ರ ಹಸಿವು ಹೋಗ್ಲಿ ಅಂತ ಮಾತ್ರ. ಈ ಮಾಲೆಯನ್ನ ನೇರ ರಾಮಚಂದ್ರನಿಗೆ ಅವನು ಕೊಟ್ರೆ ಇದಕ್ಕಿಂತ ಹೆಚ್ಚು ಫಲ ಬರುತ್ತೆ ಅಂತ ಯೋಚಿಸಿ ಅವನ ಮೂಲಕ ಮಾಲೆಯನ್ನ ರಾಮಚಂದ್ರನಿಗೆ ಅಗಸ್ತ್ಯರ ಮೂಲಕ ಒಪ್ಪಿಸಿದ. ಕ್ಷುದಭಾವ ಮಾತ್ರ ಫಲದಂ, ಅವನು ಬಯಸಿದ್ದು ಕ್ಷುತ್ ಅಭಾವ, ಹಸಿವು ಹೋಗ್ಬೇಕು ಅಂತ. ನ ಸಾಕ್ಷಾತ್ ರಾಘವೇರ್ಪಿತಂ ಕ್ಷುದಭಾವ ಮಾತ್ರಂ ಆಕಾಂಕ್ಷನ್ ಮಾಂ ಅಸೌ ಪರಿಪೃಚ್ಛತಿ, ನನಗೆ ಹೇಗಾದ್ರೂ ಹಸಿವು ಹೋಗ್ಲಿ ಅಂತ ಅಷ್ಟೇ ಕೇಳ್ದ, ದೇವರ ಅನುಗ್ರಹ ಆಗ್ಲಿ ಅಂತ ಅವನು ಕೇಳಲಿಲ್ಲ, ಆದ್ರಿಂದ ಅವನಿಗೆ ಅಷ್ಟೇ ಫಲ ಸಿಗುವಂತಾಯ್ತು. ವ್ಯವಧಾನಸ್ತತೋ ರಾಮೇ ದದ್ಯಾಚ್ಛೇತ ಇತಿ ಪ್ರಭು ಮತ್ವಾ ಬ್ರಹ್ಮಾದಿಶನ್ಮಾಲಾಂ ಪ್ರದಾತುಂ ಕುಂಭಯೋನಯೇ. ಆದ್ರಿಂದ ಮಧ್ಯ ವ್ಯವಧಾನ ಇರ್ಲಿ ಅಂತ ನೇರ ರಾಮಚಂದ್ರನಿಗೆ ಕೊಡದಂತೆ ಪ್ರಭುವಾದಂತಹ ಚತುರ್ಮುಖ ರಾಮನಲ್ಲಿ ಕುಂಭಯೋನಿಯ ಮೂಲಕ, ಕುಂಭ ಸಂಭವನ ಮೂಲಕ, ಅಗಸ್ತ್ಯರ ಮೂಲಕ ಸಿಗುವಂತೆ ಮಾಡಿದ. ಬ್ರಹ್ಮ ಅದಿಶತ್ ಮಾಲಾಂ ಪ್ರದಾತುಂ ಕುಂಭಯೋನಯೇ, ಅದಿಶತ್ ಆದೇಶಿಸಿದ, ಮಾಲಾಂ ಪ್ರದಾತುಂ ಮಾಲೆಯನ್ನು ಕೊಡುವುದು ಯಾರಿಗೆ? ಕುಂಭಯೋನಯೇ ಅಗಸ್ತ್ಯರಿಗೆ ಕೊಡುವಂತೆ ಹೇಳಿದ. ತಾಂ ಅಗಸ್ತ್ಯಕರ ಪಲ್ಲವಾರ್ಪಿತಾಂ ಭಕ್ತ ಏಷ ಮಾಂ ಕುಂಭ ಸಂಭವ ಇತ್ಯವೇತ್ಯ ಜಗೃಹೇ ಜನಾರ್ದನಃ ತೇನ ಸಂಸ್ತುತ ಉಪಾಗಮತ್ಪುರಂ. ಅಗಸ್ತ್ಯ ತನ್ನ ಅತ್ಯಂತ ಭಕ್ತ ಅಂತ ಅರಿತಂತಹ ಶ್ರೀರಾಮಚಂದ್ರ ಆತ ಕೊಟ್ಟ ಮಾಲೆಯನ್ನೇ ಸ್ವೀಕರಿಸಿ ಸಂತೋಷದಿಂದ ಧರಿಸಿದ. ಸಂತಸಗೊಂಡ ಮುನಿಯೂ ಕೂಡ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡಿದ. ರಾಮಚಂದ್ರ ಕಿವಿ ತುಂಬ ಆ ಸ್ತೋತ್ರವನ್ನ ಕೇಳಿ ನಕ್ಕು ಅನುಗ್ರಹಿಸಿ ಅಯೋಧ್ಯೆಯತ್ತ ತೆರಳಿದ. ತಾಂ ಅಗಸ್ತ್ಯ ಕರಪಲ್ಲವಾರ್ಪಿತಾಂ, ಅಗಸ್ತ್ಯರ ಕೈಗಳೆಂಬ ಕಮಲಗಳಿಂದ ದೊರೆತ ಕೈಗಳೆಂಬ ಚಿಗುರುಗಳಿಂದ ದೊರೆತ ಹೂವನ್ನ ಪ್ರೀತಿಯಿಂದ ಕೊರಳಿಗೆ ಹಾಕಿಕೊಂಡ. ಏಷಃ ಮಮ ಭಕ್ತಃ ಕುಂಭ ಸಂಭವಃ, ಈತ ನನ್ನ ಅತ್ಯಂತ ಭಕ್ತ, ನನ್ನನ್ನ ಸದಾ ಹೃದಯದಲ್ಲಿ ಧರಿಸಿದವ ಅಂತ ಅಗಸ್ತ್ಯರನ್ನ ಪ್ರೀತಿಯಿಂದ ಕೊಂಡಾಡಿದ. ಅವನು ಕೂಡ ಜನಾರ್ದನನನ್ನ ಕೊಂಡಾಡಿದ, ಅಗಸ್ತ್ಯರು ಕೂಡ. ತೇನ ಜಗೃಹೆ ಮಾಲೆಯನ್ನು ಸ್ವೀಕರಿಸಿದ, ಸಂಸ್ತವವನ್ನು ಕೂಡ, ಅವನ ಸ್ತೋತ್ರವನ್ನು ಕೂಡ ಸ್ವೀಕರಿಸಿ ಪುರಂ ಉಪಾಗಮತ್ ಮರಳಿ ಅಯೋಧ್ಯೆಯ ಕಡೆಗೆ ಹೆಜ್ಜೆ ಇಟ್ಟ. ಅಥ ಕೇಚಿದಾಸುರ ಆಸುರಸುರಾಹ ಸುರಾಣಕಾಹ ಇತ್ಯುರು ಪ್ರಚಿತ ಪೌರುಷಾಃ ಪುರಾ ತೇ ತಪಸ್ಸು ಮಹದಾಸ್ಥಿತಾ ವಿಭುಂ ಪದ್ಮ ಸಂಭವಮವೇಕ್ಷ ಚೋಚಿರೇ. ಇನ್ನೊಂದು ಪ್ರಧಾನವಾದ ಘಟ್ಟಕ್ಕೆ, ಕಥೆಗೆ ಈ ಭಾಗ ಪ್ರವೇಶ ಮಾಡುತ್ತೆ. ಸುರಾಣಕರು ಅಂತ ಒಂದು ಜನ ಯುದ್ಧದಲ್ಲಿ ಅತ್ಯಂತ ಕಲಿಗಳು, ಸಾಮರ್ಥ್ಯಶೀಲರು, ಅಂತರು ಅಂತ ಭಾವಿಸಿ ತಮ್ಮನ್ನ ಒಪ್ಪಿಸಿಕೊಂಡವರು ಒಮ್ಮೆ ಘೋರವಾದ ತಪಸ್ಸು ಮಾಡಿದ್ರು. ಘೋರವಾದ ತಪಸ್ಸನ್ನು ಮಾಡಿ ಚತುರ್ಮುಖನನ್ನ ಬೇಡಿಕೊಂಡ್ರು. ಹಾಗೆ ಬೇಡಿಕೊಂಡ ಮಾತು ಏನು ಬೇಡಿಕೊಂಡ್ರು ಅದನ್ನ ಚತುರ್ಮುಖ ಆಯ್ತು ಅಂತ ಹೇಳಿದ್ನೋ ಇಲ್ಲ ಅಂತ ಹೇಳಿದ್ನೋ ಅನ್ನೋದನ್ನ ನಾವು ನಾಳೆ
ಮತ್ತೆ ಪಾಠದಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಹೇಳಿ ಆಚಾರ. ಇಲ್ಲಿ ಹಿಂದ್ ಪ್ರಶ್ನೆ ಮಾಡ್ಯಾರ್ರಿ ಮೆಸೇಜ್ ಅಲ್ಲಿ, ಆವೇಶಕ್ಕೂ ಮತ್ತು ಅವತಾರಕ್ಕೂ ಏನೋ ವ್ಯತ್ಯಾಸ ಅಂತ ಹೇಳಿ. ಅವತಾರ ನೇರ ಭಗವಂತನ ರೂಪವೇ ಇರುತ್ತೆ. ಆವೇಶ ಅಂದ್ರೆ ಭಗವಂತನ ಒಂದು ಅಂಶ ಆ ಜೀವದ ಜೊತೆಗೆ ಇದ್ದು ಲೋಕದ ಉತ್ತಮ ಕಾರ್ಯದಲ್ಲಿ ತೊಡಗುತ್ತೆ. ಈಗ ಪೃಥುವಿನಲ್ಲಿ ಭಗವಂತನ ವಿಶೇಷವಾದ ಒಂದು ಸನ್ನಿಧಾನ. ರಾಮಚಂದ್ರ ಒಬ್ಬ ರಾಜನಾಗಿ ನೇರ ತಾನೇ ಕಾರ್ಯವನ್ನು ನಿರ್ವಹಿಸಿದ್ದು. ಆವೇಶ ಅಂಶ ಅಂತ ಬಿಡಿಸಿ ಹೇಳುವಂತಹದ್ದು ಪೂರ್ಣ. ಅದ್ರ ಸಾಮರ್ಥ್ಯ ಎರಡು ಕಡೆ ಒಂದೇ ಇರುತ್ತೆ. ಭಗವಂತನ ಸಾಮರ್ಥ್ಯ ವ್ಯತ್ಯಾಸ ಇಲ್ಲ, ಆದ್ರೆ ಸಾಮರ್ಥ್ಯ ವ್ಯಕ್ತ ಆಗುದು ಹೆಚ್ಚು ಕಮ್ಮಿ ಆಗುತ್ತೆ. ಸರಿ. ಭಗವಂತನದ ಒಂದು ವಿಶೇಷ ಅಂಶವೇ ಅಲ್ಲಿ ಇದ್ದು ಕೆಲಸ ಮಾಡುವುದು ಬಲರಾಮಾದಿಗಳಲ್ಲಿ. ಭಗವಂತನ ಒಂದು ವಿಶೇಷ ಸನ್ನಿಧಾನ ಇದ್ದು ಕೆಲಸ ಮಾಡುವಂತಹದ್ದು ಪೃಥ್ವಾದಿಗಳಲ್ಲಿ. ಭಗವಂತನೇ ನೇರ ಇದ್ದು ಕೆಲಸ ಮಾಡುವಂತಹದ್ದು ಕೃಷ್ಣಾದಿಗಳಲ್ಲಿ. ಕಾಯೇನ ವಾಚಾ ಮನಸ್ಸಿ. ಇದು ಇವಾಗ ಭಗವಂತನ ಅವತಾರ ಮತ್ತೆ ಆವೇಶದ ಬಗ್ಗೆ ಸ್ಪಷ್ಟತೆ ಆಯ್ತು. ಇವಾಗ ಜೈತೀರ್ಥರು ತಗೊಂಡಾಗ, ಟೀಕಾರಾಯರನ್ ತಗೊಂಡಾಗ ಅವರಲ್ಲಿ ಇಂದ್ರನ ಆವೇಶ ಇತ್ತು, ಮತ್ತೆ ಇಂದ್ರನ ಅವತಾರ ಶೇಷದೇವರ ಆವೇಶ ಅಂತಾರಲ್ಲ, ಅಲ್ಲಿ ಹೆಂಗೆ ನಾವ್ ಅದನ್ನ ತಿಳ್ಕೊಳ್ಬೇಕಾಚಾರೆ? ಅದೇ ಅಲ್ಲಿ ಅರ್ಜುನನಲ್ಲಿ ಇಂದ್ರನ ಅವತಾರ, ಶೇಷನ ನರರೂಪಿಯಾದ ಶೇಷನ ಆವೇಶ ಇತ್ತು, ಹೇಗೋ ಹಾಗೆ. ಅಲ್ಲ, ಅಲ್ಲಿ ಇವಾಗ ಜೀವ ಇದು ಏನು ಅವತಾರದಲ್ಲಿ ಆ ಜೀವ ಬಂದಿತ್ತು ಅಂತ, ಆವೇಶ ಅಂತಂದ್ರೆ ಏನಾಗತ್ತೆ ಅಂತ? ಆವೇಶ ಅಂದ್ರೆ ಅದರಲ್ಲಿ ಶೇಷನಿಗೆ ನಮ್ಮ ಹಾಗೆ ಹುಟ್ಟಿರುವುದಿಲ್ಲ. ಇಂದ್ರನಲ್ಲಿ ಹೇಗೆ, ಅರ್ಜುನನಲ್ಲಿ ಹೇಗೆ ಶೇಷನ ಒಂದು ವಿಶೇಷವಾದ ಕ್ರಿಯಾಶಕ್ತಿ ಅನ್ನೋದು ತುಂಬಿಕೊಂಡಿರುತ್ತೆ. ಅದು ಜೀವ ಅಲ್ಲಿ ಕೆಲಸ ಮಾಡುವಂತದ್ದು ಇಂದ್ರನಿಗೆನೆ, ಅದರ ಪಾಪ ಪುಣ್ಯ ವ್ಯವಸ್ಥೆ ಎಲ್ಲ ಇಂದ್ರನಿಗೆನೆ. ಆದ್ರೆ ಅದರಲ್ಲಿ ಸಹಾಯಕ್ಕಾಗಿ ಭಗವಂತನ ಆದೇಶದಂತೆ ನರರೂಪಿಯಾದ ಶೇಷನ ಆವೇಶವೂ ಅಲ್ಲಿದೆ. ಅದು ಜೀವ ಅಲ್ಲಿ ಇರ್ಬೇಕು ಅಂತಲ್ಲ. ಅಂದ್ರೆ ಆ ದೇಹದ ಮೇಲೆ ಇರುವ ಕಂಟ್ರೋಲು, ಅಂದ್ರೆ ದೇಹದಿಂದ ಆಗುವ ಪ್ರತಿಯೊಂದು ಕ್ರಿಯೆಯ ಪಾಪ ಪುಣ್ಯದ ಫಲ ಆ ಜೀವಕ್ಕಿರುವುದಿಲ್ಲ. ಈ ಭೂತಾವೇಶ ಆಗತ್ತಲ್ವಾ ವ್ಯಕ್ತಿಗಳಲ್ಲಿ, ಕೆಲವೊಮ್ಮೆ ಭೂತಾವೇಶ ಆದಾಗ ಅವ್ರು ಏನೇನೋ ಕುಡಿತಾರೆ ತಿಂತಾರೆ, ಅದು ವಸ್ತುತಃ ಆ ಜೀವನಿಗೆ ಅಂತ ಸಾಮರ್ಥ್ಯ ಇರುವುದೇ ಇಲ್ಲ. ಎದ್ದ ಆ ಭೂತ ಹೊರಟು ಹೋದ್ಮೇಲೆ ಇವನಿಗೆ ಹೊಟ್ಟೆ ಉಬ್ಬರಿಸಿ ವಾಂತಿ ಮಾಡಿಸ್ಬೇಕಾಗತ್ತೆ. ಆ ನೀರನ್ನ 3-4 ಕೊಡ ನೀರು ಕುಡಿದು ಬಿಡ್ತಾನೆ. ಆವಾಗ ಆ ಪಾಪ ಪುಣ್ಯದ ಇದೆಲ್ಲ ಆ ಜೀವಕ್ ಬರುತ್ತೆ, ಆ ಭೂತಕ್ಕಾಗಲ್ಲ ಅಂತನಾ? ಭೂತ ಅಲ್ಲಿಯ ತನಕ ತನ್ನ ಕಾರ್ಯವನ್ನ ತೋರಿಸಿ ಹೊರಟು ಹೋಗುತ್ತೆ. ಆವೇಶದ ಶಕ್ತಿ ಅಂತ ಅನ್ನೋದು ಆಗ ಕೆಲಸ ಮಾಡಿ ಹೋಗುತ್ತೆ. ಪಾಪ ಪುಣ್ಯದ್ದು ಅಂತ ಆಗುವಾಗ ಇಲ್ಲಿ ಭೂತದ್ದು ಹೇಳುವಾಗ ಆ ಭೂತದ ಸಾಮರ್ಥ್ಯವನ್ನ ಅದು ತೋರಿಸಿಕೊಡುತ್ತೆ. ಪಾಪ ಪುಣ್ಯದ್ದು ಲೆಕ್ಕ ಹಾಕುವಾಗ ಭೂತವು ಕೂಡ ಅಲ್ಲಿ ಕಾರ್ಯಪ್ರವೃತ್ತವಾದದ್ರಿಂದಾಗಿ ಅದಕ್ಕೂ ಇದೆ. ದೇವತಾ ಶಕ್ತಿ ಆಗುವಾಗ ಮಾಡಿಸ್ಬೇಕು ಅಂತ ಬಂದದ್ದು, ಭೂತದ್ದಾಗುವಾಗ ಅದು ತನ್ನ ಯಾವುದೋ ಒಂದು ಇರುವಿಕೆಯನ್ನ ಆ ಶರೀರದಲ್ಲಿ ತಾನು ಪ್ರತ್ಯೇಕವಾಗಿ ಇದ್ದು ತೋರಿಸ್ಲಿಕ್ಕೆ ಬರುದಿಲ್ಲ, ಆದ್ರಿಂದ ಅಲ್ಲಿ ಬಂದು ತೋರಿಸಿದ್ದು. ಆವೇಶ ಅನ್ನೋದಕ್ ಮಾತ್ರ ನಾನು ಇಷ್ಟು ಹೇಳಿದ್ದು. ಪಾಪ ಪುಣ್ಯದ ವ್ಯವಸ್ಥೆ ಅಂತ ಬಂದಾಗ ದೇವತೆಗಳ ಮುಖ್ಯ ಆ ಶರೀರದಲ್ಲಿ ಯಾರು ಜೀವದ ಅಭಿಮಾನಿಯೋ ಅವನಿಗೆ ಸಂಬಂಧಪಡುತ್ತೆ. ಇಲ್ಲಿ ಹಾಗಲ್ಲ, ಅದು ಅವನು ಯಾವುದೋ ಒಂದು ಪಾಪಕರ್ಮ ಮಾಡಿದ್ದ ಅನ್ನುವ ಕಾರಣಕ್ಕೋಸ್ಕರ ಆ ಶರೀರದಲ್ಲಿ ಇದ್ದದ್ದಕ್ಕೆ ಜೀವನಿಗೂ ಒಂದಿಷ್ಟು ಭಾಗ ಇದೆ, ಭೂತವು ಅದನ್ನು ಅನುಭವಿಸುತ್ತೆ. ಸರಿ ಸರಿ ಸರಿ, ಧನ್ಯವಾದಗಳು.